ವಿಳೆದೆಲೆ ಮತ್ತು ತುಳಸಿನ ಬಳಸಿಕೊಂಡು ಬಹಳ ಸುಲಭವಾಗಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಮನೆಮದ್ದು ರೆಸಿಪಿನ ನೋಡೋಣ ಬನ್ನಿ. ಇವತ್ತು ಇದು ಕೆಮ್ಮು, ಕಫ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ. ನಾನು ಈ ಮನೆಮದ್ದು ರೆಸಿಪಿನ ಸುಮಾರು 3 ವರ್ಷ ಮೊದಲು ಒಂದ್ಸಲ ಶೇರ್ ಮಾಡಿದ್ದೆ. ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ. ಅನೇಕ ಜನರು ಕಮೆಂಟ್ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇರ್ತಾರೆ. ಈ ಮನೆಮದ್ದು ತುಂಬಾ ಅಂದ್ರೆ ತುಂಬಾ ಸಹಾಯ ಆಗ್ತಾ ಇದೆ ಅಂತ. ಇದರಲ್ಲಿ ಬಳಸಿರುವಂತಹ ವಿಳೆದೆಲೆ, ತುಳಸಿ, ಜೇನುತುಪ್ಪ ಇವೆಲ್ಲದು ತುಂಬಾ ಸಹಾಯ ಮಾಡುತ್ತೆ. ನಮ್ಮಲ್ಲಾಗಿರುವ ಶೀತ ಆಗಲಿ ಅಥವಾ ಕೆಮ್ಮಾಗಲಿ ಇವುಗಳನ್ನು ಕಡಿಮೆ ಮಾಡೋದಕ್ಕೆ, ಕಫನ ಕಡಿಮೆ ಮಾಡೋಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ ನೋಡೋಣ ಮನೆಮದ್ದನ್ನು ಅಂತ. ನಾನಿಲ್ಲಿ ಸಣ್ಣ ಗಾತ್ರದ್ದಾಗಿರೋದ್ರಿಂದ 2 ವಿಳೆದೆಲೆ ತೊಗೊಂಡಿದ್ದೀನಿ. ದೊಡ್ಡದಾದರೆ 1 ಸಾಕು, ಸಣ್ಣದಾದರೆ 2. ಚೆನ್ನಾಗಿ ತೊಳೆದು ತಗೊಳ್ಳಿ. ಹಾಗೆ ಒಂದು 9 ದಳ ತುಳಸಿನ ತೊಗೊಂಡಿದ್ದೀನಿ. ತುಳಸಿ ಸಹ ಅಷ್ಟೇ, ತುಂಬ ಸಣ್ಣ ಗಾತ್ರದ್ದಾದರೆ, ಸಣ್ಣ ಎಲೆಗಳಾದರೆ ಸ್ವಲ್ಪ ಜಾಸ್ತಿ ಬೇಕಾದರೂ ತಗೊಳ್ಬೋದು. ಅದನ್ನು ಸಹ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇವಾಗ ಈ ವಿಳೆದೆಲೆನ ಸ್ವಲ್ಪ ಹೀಗೆ ಚೂರು ಮಾಡ್ಕೊಳ್ಳೋಣ, ಯಾಕಂದ್ರೆ ನಾವಿದನ್ನ ರಸ ತೆಗಿಬೇಕಾಗತ್ತೆ. ದೊಡ್ಡವರಾದ್ರೆ ಗುದ್ದಬೇಕಾಗಿಲ್ಲ, ನಾನು ಆಮೇಲೆ ಹೇಳ್ತೀನಿ. ನೋಡಿ, ಇದ್ರ ಜೊತೆಗೆ ನಾನು 1-2 ಕಾಳುಮೆಣಸು ಅಥವಾ ಕರಿಮೆಣಸು, ಒಂದು ಸಣ್ಣ ಚೂರು ಒಣಶುಂಠಿನ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಇದು ಹಾಕದೇನೂ ಕೂಡ ಮಾಡ್ಬೋದು. ಬರೀ ತುಳಸಿ ಮತ್ತೆ ವಿಳೆದೆಲೆನ ಜಜ್ಜಿ ರಸ ತೆಗೆದು ಕೂಡ ಮಾಡ್ಬೋದು. ಚಿಕ್ಕ ಮಕ್ಕಳಾದ್ರೆ ಹೀಗೆ ಮಾಡಿ ಕೊಡೋದು, ನಾನು ಈಗ ತೋರಿಸ್ತಿದ್ದೀನಲ್ಲ ಹೀಗೆ ಮಾಡೋದು ಉತ್ತಮ. ಅದೇ ದೊಡ್ಡವರಾದ್ರೆ ಈ ರೀತಿ ಜಜ್ಜೋದು ಅತ್ತೆ ಇಲ್ಲ, ಹಾಗೇನೆ ಎಲ್ಲ ಒಟ್ಟಿಗಿಟ್ಟು ಜಗದು ತಿಂದು ಬಿಡ್ಬೋದು. ನೋಡಿ, ಹೀಗೆ ಜಜ್ಜಿ ಆದಮೇಲೆ ಇದನ್ನು ಹೀಗೆ ಹಿಂಡಿ ರಸ ತೆಕ್ಕೊಳ್ಬೇಕು. ನಿಮಗೆ ತುಂಬ ಒಣ ಅನಿಸಿದ್ರೆ ಜಜ್ಜಬೇಕಾದ್ರೆ ಅಥವಾ ಗುದ್ದಬೇಕಾದ್ರೆ ಚೂರು ನೀರು ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಹೀಗೆ ಕೈಯಲ್ಲಿ ಸುಲಭವಾಗಿ ಹಿಂಡಿ ರಸನ ತೆಗಿಬೋದು. ಅಥವಾ ಒಂದು ಸಣ್ಣ ಹತ್ತಿ ಬಟ್ಟೆ, ಶುದ್ಧವಾದ ಹತ್ತಿ ಬಟ್ಟೆ ಇದ್ರೆ ಅದರಲ್ಲಿ ಹಾಕಿನೂ ನಾವು ಸುಲಭವಾಗಿ ರಸನ ತೆಕ್ಕೊಳ್ಬೋದು. ಸಕ್ಕೆ ನಾವು ಒಂದು 1/4 ಚಮಚದಷ್ಟು, ಹೆಚ್ಚೇನು ಬೇಕಾಗೋದಿಲ್ಲ, 1/4 ಚಮಚದಷ್ಟು ಜೇನುತುಪ್ಪನ ಹಾಕಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಚ್ಚಿ ಅಥವಾ ಚೆನ್ನಾಗಿ ಕಲಸಿ ಕುಡಿದ್ರೆ ಆಯಿತು. ತುಂಬ ಜೋರಿದ್ರೆ ಕೆಮ್ಮು ಕಫ 3 ಸಲ ಅಥವಾ 2 ಸಲ ಅಥವಾ ದಿನಕ್ಕೆ 1 ಸಲ ಇದನ್ನು ತಗೊಂಡ್ರು ಸಾಕಾಗತ್ತೆ. ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ. ನಾನು ಸಹ ಇದನ್ನು ಬಳಸ್ತೀನಿ, ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ